ಪುರಿ ಜಗನ್ನಾಥ ಕ್ಷೇತ್ರದ ವಿಸ್ಮಯಗಳಲ್ಲಿ ಸ್ವರ್ಣಕೂಪ ಅನ್ನುವುದು ಒಂದು. ದೇವಾಲಯದ ಉತ್ತರ ದ್ವಾರದ ಬಳಿ ಒಂದು ಬಾವಿ ಇದೆ. ಇದನ್ನು ಸ್ವರ್ಣಕೂಪ ಅಂತ ಕರೀತಾರೆ. ಜ್ಯೇಷ್ಠ ಪೂರ್ಣಿಮೆಯಂದು ದೇವರಿಗೆ ಸಹಸ್ರ ಕಲಶಾಭಿಷೇಕ ಆಗತ್ತೆ. ಇದನ್ನು ಸ್ನಾನಯಾತ್ರ ಅಂತ ಕರೀತಾರೆ. ವರ್ಷದ ಇಡೀ ಆ ಒಂದು ದಿನ ಬಿಟ್ಟು ಅದರ ಹಿಂದಿನ ದಿನ ತನಕ ಕಂಪ್ಲೀಟ್ಲಿ ಒಣಗಿರುವಂತಹ ಬಾವಿ ಅವತ್ತು ಬೆಳಿಗ್ಗೆ 8 ಗಂಟೆ ಸುಮಾರು ಅಷ್ಟೊತ್ತಿಗೆ ಬಾವಿ ನೀರು ಪೂರ್ತಿ ತುಂಬಿರುತ್ತೆ. ಅವತ್ತಿನ ದಿನ ಆ ಬಾವಿನ ನೀರನ್ನು ತಗೊಂಡು ಹೋಗಿ ದೇವರಿಗೆ ಸಹಸ್ರ ಕುಂಭಾಭಿಷೇಕ ಮಾಡ್ತಾರೆ. ಮತ್ತು ನೆಕ್ಸ್ಟ್ ದಿನ ಬೆಳಿಗ್ಗೆನೇ ನಿಮಗೆ 6 ಗಂಟೆ ಅಷ್ಟೊತ್ತಿಗೆ ಕಂಪ್ಲೀಟ್ಲಿ ಆ ಬಾವಿ ಒಣಗಿರುತ್ತೆ. ಇದರ ಮೂಲ ಯಾವುದು, ನೀರು ಹೆಂಗೆ ಬರುತ್ತೆ, ಹೆಂಗೆ ಹೋಗುತ್ತೆ ಅಂತ ಇವತ್ತಿನವರೆಗೂ ಯಾರಿಗೂ ಗೊತ್ತಾಗಿಲ್ಲ. ಇದು ವಿರಜಾ ನದಿ ಸಂಸಾರದಿಂದ ವೈಕುಂಠಕ್ಕೆ ಹೋಗುವಾಗ ಮಧ್ಯದಲ್ಲಿರುವಂಥ ವಿರಜಾ ನದಿಯೇ ಇಲ್ಲಿ ನೀರಿನ ರೂಪದಲ್ಲಿ ಅವತ್ತು ಪ್ರಕಟ ಆಗತ್ತೆ ಅನ್ನೋದು ಪ್ರತೀತಿ.